ಡಿವೋರ್ಸ್ ಬೆನ್ನಲ್ಲೇ ವಿಜಯ್ಗೆ ಮತ್ತೊಂದು ಆಘಾತ ಎದುರಾಗಿದೆ. ತಂದೆಯನ್ನೇ ಮಗ ಅನ್ಫಾಲೋ ಮಾಡಿದ್ದಾರೆ. ತಮಿಳು ಸಿನಿಮಾ ರಂಗದ ಸೂಪರ್ ಸ್ಟಾರ್ ದಳಪತಿ ವಿಜಯ್ ಹಾಗೂ ಸಂಗೀತಾ ಅವರು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿರುವುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಈ ಮಧ್ಯೆ ಈ ಇಬ್ಬರ ದಾಂಪತ್ಯ ಮುರಿದು ಬೀಳಲು ತಮಿಳು ನಟಿಯೊಬ್ಬರು ಕಾರಣ ಅಂತ ಎಲ್ಲೆಡೆ ಹೇಳಲಾಗ್ತಾ ಇದೆ. ನಟಿಯೊಬ್ಬರೊಟ್ಟಿಗೆ ವಿಜಯ್ ಸಂಬಂಧ ಹೊಂದಿದ್ದಾರೆ. ಹೀಗಾಗಿ ವಿಚ್ಛೇದನ ಬೇಕೆಂದು ಕೋರಿ ವಿಜಯ್ ಪತ್ನಿ ಸಂಗೀತಾ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 1999ರಲ್ಲಿ ವಿವಾಹವಾದ ವಿಜಯ್ ಹಾಗೂ ಸಂಗೀತಾ ಸಾಕಷ್ಟು ವರ್ಷಗಳವರೆಗೆ ಒಟ್ಟಿಗೆ ಸಂಸಾರ ನಡೆಸಿದ್ದಾರೆ. ಸಂಗೀತಾ ಶ್ರೀಲಂಕಾದ ತಮಿಳು ಹಿನ್ನೆಲೆಯವರು. 25 ವರ್ಷಗಳಿಗೂ ಹೆಚ್ಚು ಕಾಲ ದಾಂಪತ್ಯ ಜೀವನ ಸಾಗಿಸಿರುವ ಈ ದಂಪತಿಗಳ ಸುತ್ತ ಈಗ ಚರ್ಚೆ ಆಗ್ತಾ ಇರುವ ವಿಚ್ಛೇದನದ ಸುದ್ದಿ ಅನೇಕರನ್ನ ಅಚ್ಚರಿಗೊಳಿಸಿದೆ. ವರದಿಗಳ ಪ್ರಕಾರ ಕುಟುಂಬ ನ್ಯಾಯಾಲಯದಲ್ಲಿ ವಿಜಯ್ ಪತ್ನಿ ಸಂಗೀತಾ ಅವರು ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ ವರದಿಯಾಗಿದೆ. ಆದರೆ ಈ ಬಗ್ಗೆ ಯಾವುದೇ ಅಧಿಕೃತವಾದ ಹೇಳಿಕೆ ಬಂದಿಲ್ಲ. ಇದರ ಮಧ್ಯೆ ವಿಜಯ್ ಮತ್ತು ಸಂಗೀತಾ ಅವರ ಮಗ ಜೇಸನ್ ಸಂಜಯ್ ತನ್ನ ತಂದೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅನ್ಫಾಲೋ ಮಾಡಿದ್ದಾರೆ ಎಂಬ ವಿಷಯವೊಂದು ಇದೀಗ ಕೇಳಿ ಬರ್ತಾ ಇದೆ. ಆದರೆ ಈ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲ. ಯಾಕಂದ್ರೆ ಜೇಸನ್ ಸಂಜಯ್ ಈ ಹಿಂದೆ ತನ್ನ ತಂದೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಾ ಇರಲಿಲ್ಲ ಅಂತ ಕೆಲವರು ಹೇಳ್ತಾರೆ. ಆದ್ರಿಂದ ಅವರು ಅನ್ಫಾಲೋ ಮಾಡಿದ್ದಾರೆ ಎಂಬ ಮಾಹಿತಿ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ವಿಜಯ್ ಪತ್ನಿ ಸಂಗೀತಾ ಸಲ್ಲಿಸಿರುವ ವಿಚ್ಛೇದನ ಅರ್ಜಿಯಲ್ಲಿ ವಿಜಯ್ ನಟಿಯೊಂದಿಗೆ ವಿವಾಹೇತರ ಸಂಬಂಧ ಹೊಂದಿದ್ರು. ಅದು ನನಗೆ ತಿಳಿದ ಬಳಿಕ ವಿಜಯ್ ನನಗೆ ಮೋಸ ಮಾಡಿದ್ದಾರೆ ಅಂತ ಅನಿಸ್ತು. ವಿಜಯ್ ನಟಿಯೊಂದಿಗೆ ಸಂಬಂಧ ಹೊಂದಿದ್ರಿಂದ ನನಗೆ ತುಂಬ ದುಃಖವಾಗಿದೆ. 2021ರಿಂದ ನಾವು ಒಂದೇ ಮನೆಯಲ್ಲಿದ್ದರೂ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ವು ಅಂತ ಹೇಳಿದ್ದಾರೆ. ವಿಜಯ್ ಆ ನಟಿಯೊಂದಿಗೆ ವಿವಾಹೇತರ ಸಂಬಂಧ ಹೊಂದಿದ್ರು. ಈ ವಿಷಯ ನನಗೆ ಏಪ್ರಿಲ್ 2021ರಲ್ಲೇ ಗೊತ್ತಾಗಿದೆ. ನನಗೆ ವಿಷಯ ತಿಳಿದ ನಂತರವೂ ಅವರು ಯಾವುದೇ ಕರುಣೆ ಇಲ್ಲದೆ ಸಂಬಂಧವನ್ನು ಮುಂದುವರಿಸಿದ್ರು. ಇದು ನನಗೆ ನೋವು ಮತ್ತು ಮಾನಸಿಕ ಯಾತನೆಯನ್ನ ಉಂಟು ಮಾಡಿತು ಅಂತ ಸಂಗೀತಾ ಹೇಳಿದ್ದಾರೆ. ಸಂಗೀತಾ ಲಂಡನ್ನಲ್ಲಿ ಹುಟ್ಟಿ ಬೆಳೆದವರು. ಅವರ ತಂದೆ ಸೊನ್ನಾಲಿಂಗಂ ಲಂಡನ್ನಲ್ಲಿ ದೊಡ್ಡ ಉದ್ಯಮಿಯಾಗಿದ್ರು. 1996ರಲ್ಲಿ ಪೂವೆ ಉನ್ನಕ್ಕ ಚಿತ್ರವು ಭಾರಿ ಯಶಸ್ಸನ್ನ ಕಂಡಿತು. ಆ ಸಮಯದಲ್ಲಿ ಸಂಗೀತಾ ವಿಜಯ್ ಅವರನ್ನ ಮೆಚ್ಚಿಸಲು ಲಂಡನ್ನಿಂದ ಚೆನ್ನೈಗೆ ಬಂದಿದ್ರು. ಆ ಬಳಿಕ ಸಂಗೀತಾ ಸೆಟ್ನಲ್ಲಿ ವಿಜಯ್ ಅವರನ್ನ ಭೇಟಿಯಾಗಿ ತನ್ನನ್ನ ಅಭಿಮಾನಿ ಅಂತ ಪರಿಚಯಿಸಿಕೊಂಡ್ರು. ಸಂಗೀತಾ ಅವರ ಗುಣಗಳು ವಿಜಯ್ ಪೋಷಕರಿಗೆ ಇಷ್ಟ ಆಯಿತು. ಬಳಿಕ ಎರಡೂ ಕುಟುಂಬಗಳ ಒಪ್ಪಿಗೆಯೊಂದಿಗೆ ಇಬ್ಬರು ಆಗಸ್ಟ್ 25, 1999ರಂದು ವಿವಾಹವಾದರು. ಅವರ ವಿವಾಹವನ್ನ ಹಿಂದೂ ಮತ್ತು ಕ್ರಿಶ್ಚಿಯನ್ ವಿಧಿವಿಧಾನಗಳ ಪ್ರಕಾರ ಅದ್ದೂರಿಯಾಗಿ ಆಚರಿಸಲಾಯಿತು.